ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಬ್ರಿಕ್ಸ್ ರಾಷ್ಟ್ರಗಳು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿವೆ. ಅದೇನಂತ ಅಂದರೆ, ಬ್ರಿಕ್ಸ್ ರಾಷ್ಟ್ರಗಳು ಸೇರಿ ಒಂದು ಹೊಸ ಪಾವತಿ ವ್ಯವಸ್ಥೆ ಅಂದರೆ ಪೇಮೆಂಟ್ ಸಿಸ್ಟಮನ್ನು ಪ್ರಾರಂಭಿಸಿದ್ದಾವೆ. ಅದೇ ಬ್ರಿಕ್ಸ್ ಇಂಟ್ರಾ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ಅಂತ. ಹಾಗಾದರೆ ಈ ಪೇಮೆಂಟ್ ಸಿಸ್ಟಮಿಂದ ಆಗುವಂಥ ಉಪಯೋಗಗಳೇನು, ಇದರ ಉದ್ದೇಶ ಏನು, ಯಾಕೆ ಬ್ರಿಕ್ಸ್ ರಾಷ್ಟ್ರಗಳು ಇದನ್ನು ಪ್ರಾರಂಭಿಸಿದ್ವು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ಬ್ರಿಕ್ಸ್ ಅಂದರೆ ಏನು, ಇದು ಯಾವ ಉದ್ದೇಶದಿಂದ ಪ್ರಾರಂಭವಾಯಿತು, ಇದರಿಂದ ಏನೇನು ಬೆನಿಫಿಟ್ ನಮ್ಮ ಭಾರತಕ್ಕೆ ದೊರೆಯುತ್ತೆ, ಅಥವಾ ಬೇರೆ ದೇಶಗಳು ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟದಲ್ಲಿರುವಂಥ ಬೇರೆ ರಾಷ್ಟ್ರಗಳಿಗೆ ಇದರಿಂದ ಆಗುವಂತಹ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬ್ರಿಕ್ಸ್ ಒಂದು 5 ರಾಷ್ಟ್ರಗಳ ಒಕ್ಕೂಟ. ಅದ್ಯಾವುದು ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾ. ಈ ಬ್ರಿಕ್ಸ್ ಒಕ್ಕೂಟವು 2006ರಲ್ಲಿ 4 ರಾಷ್ಟ್ರಗಳಿಂದ ಪ್ರಾರಂಭವಾಗುತ್ತೆ. ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ ಆ್ಯಂಡ್ ಚೈನಾ. ಅದಕ್ಕೆ ಆವಾಗ ಇದು ಬ್ರಿಕ್ ಅಂತ ಮಾತ್ರ ಇತ್ತು. ನಂತರದಲ್ಲಿ 2010ರಲ್ಲಿ ಸೌತ್ ಆಫ್ರಿಕಾ ಕೂಡ ಈ ಒಂದು ಒಕ್ಕೂಟವನ್ನು ಸೇರುತ್ತೆ. ಅಲ್ಲಿಯ ನಂತರ ಇದು ಬ್ರಿಕ್ಸ್ ಎಂದು ಕರೆಯಲ್ಪಡುತ್ತೆ. ಈ ಒಂದು ಒಕ್ಕೂಟ ಈ ಎಲ್ಲ ಒಕ್ಕೂಟದಲ್ಲಿ ಇರುವಂತಹ ರಾಷ್ಟ್ರಗಳಲ್ಲಿ ವ್ಯಾಪಾರ, ಹೂಡಿಕೆ ಹಾಗೂ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಡುವ ಉದ್ದೇಶದಿಂದ ಪ್ರಾರಂಭವಾಗಿರತಕ್ಕಂಥದ್ದು. ಅದು ಅಲ್ಲದೆ ಸ್ನೇಹಿತರೆ, ಪಾಶ್ಚಿಮಾತ್ಯ ದೇಶಗಳು ಈ ಜಾಗತಿಕ ಸಂಸ್ಥೆಗಳಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನು ಹೊಂದಿದೆ. ಅದು ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಮೇಲೂ ತಮ್ಮ ಪ್ರಾಬಲ್ಯವನ್ನು ಹೊಂದಬೇಕು ಅಂತ ಕೆಲವೊಂದು ಸತಿ ಬಯಸ್ತವೆ. ಹಾಗಾದರೆ ಈ ದೇಶಗಳು ತಮ್ಮದೇ ಆದ ಒಂದು ಒಕ್ಕೂಟವನ್ನು ಹೊಂದಿ ಅದರ ಮೂಲಕ ತಮ್ಮ ಮಾತೂ ಕೂಡ ಜಾಗತಿಕ ಸಂಸ್ಥೆಗಳಲ್ಲಿ ಕೇಳುವಂತಾಗಬೇಕು ಅನ್ನೋದು ಕೂಡ ಇನ್ನೂ ಒಂದು ಉದ್ದೇಶ. ಅದು ಅಲ್ಲದೆ ಜಾಗತಿಕ ಮಟ್ಟದ ಕೆಲವೊಂದು ಪರಿಕಲ್ಪನೆಗಳು, ಅಂದ ಹಾಗೆ ಹವಾಮಾನ ಬದಲಾವಣೆ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ಅಥವಾ ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಲ್ಲ, ಹಾಗೆ ಇನ್ನೂ ಹಲವು ಪರಿಕಲ್ಪನೆಯ ಬಗ್ಗೆ ಚರ್ಚೆ ಆಗಿ ಅದಕ್ಕೆ ಬೇಕಾದಂಥ ಕೆಲವು ಹೆಜ್ಜೆಗಳನ್ನು ಬ್ರಿಕ್ಸ್ ರಾಷ್ಟ್ರಗಳು ತೆಗೆದುಕೊಂಡಿವೆ. ಹಾಗಾದರೆ ಈಗ ನಾವು ಈ ಬ್ರಿಕ್ಸ್ ಇಂಟ್ರಾ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ಅಂದರೆ ಏನು, ಇದರ ಉಪಯೋಗಗಳೇನು, ಇದನ್ನು ಯಾವ ದೇಶದಿಂದ ಪ್ರಾರಂಭಿಸಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ನಡೆಯೋದು ಸರ್ವೇ ಸಾಮಾನ್ಯ. ಹಾಗೂ ಇತರ ವ್ಯಾಪಾರ ವ್ಯವಹಾರಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಬೇರೆ ದೇಶಗಳಿಗೆ ಹಣವನ್ನು ಕೊಡೋದು, ಬೇರೆ ದೇಶಗಳಿಂದ ನಾವು ಹಣವನ್ನು ತಗೊಳ್ಳೋದು, ಇದು ಇದ್ದೇ ಇರುತ್ತೆ. ಹಾಗಾದರೆ ಈ ಥರ ನಾವು ಹಣವನ್ನು ಬೇರೆ ದೇಶಗಳಿಗೆ ಕೊಡೋದು, ಬೇರೆ ದೇಶಗಳಿಂದ ತಗೊಳ್ಳೋ ಅಂಥದ್ದು ಇರುವಾಗ ಅಲ್ಲಿ ಒಂದು ಏಕೀಕೃತವಾದ ಪಾವತಿ ವಿಧಾನ ಇರುವುದು ತುಂಬ ಮುಖ್ಯ. ಹಾಗಾದರೆ ಈಗ ನಾವು ಯಾವ ಪಾವತಿ ವಿಧಾನವನ್ನು ಬಳಸ್ತಾ ಇದ್ದೀವಿ, ಯಾಕೆ ಬ್ರಿಕ್ಸ್ ರಾಷ್ಟ್ರಗಳು ತಮ್ಮದೇ ಆದಂಥ ಒಂದು ಪಾವತಿ ವಿಧಾನವನ್ನು ಅಥವಾ ಪೇಮೆಂಟ್ ಸಿಸ್ಟಮನ್ನು ಪ್ರಾರಂಭಿಸ್ತಾ ಇದ್ದಾವೆ ಅಂತ ನೋಡೋದಾದರೆ ಸ್ನೇಹಿತರೆ, ಈವಾಗ ನಾವು ಕೆಲವು ಪಾಶ್ಚಿಮಾತ್ಯ ದೇಶಗಳ ಪೇಮೆಂಟ್ ಸಿಸ್ಟಮ್, ಹೆಚ್ಚಾಗಿ ಸ್ವಿಫ್ಟ್ ಅಥವಾ ಇನ್ನಿತರ ಪಾಶ್ಚಿಮಾತ್ಯ ಪ್ರಾಬಲ್ಯವಿರುವ ಪಾವತಿ ವಿಧಾನವನ್ನು ಬಳಸ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮ ವ್ಯಾಪಾರ ವ್ಯವಹಾರಗಳು, ಹೆಚ್ಚಿನ ವ್ಯಾಪಾರ ವ್ಯವಹಾರಗಳು $US ಮೂಲಕನೇ ಆಗ್ತಾ ಇದ್ದಾವೆ. ಇದರಿಂದ ನಮಗೆ ಏನಾಗುತ್ತೆ ಅಂದರೆ ಪಾಶ್ಚಿಮಾತ್ಯ ದೇಶಗಳ ಮೇಲಿನ ಅವಲಂಬನೆ ಹೆಚ್ಚಾಗಿರುತ್ತೆ. ಅದು ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಾಗಾದರೆ ಈ ಒಂದು ಹೊಸ ಪೇಮೆಂಟ್ ಸಿಸ್ಟಮನ್ನು ನಾವು ಬಳಸೋದ್ರಿಂದ ನಮಗೆ ಏನಾಗತ್ತೆ ಅಂತ ಅಂದರೆ, ನಮಗೆ ಪಾಶ್ಚಿಮಾತ್ಯ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಆಗತ್ತೆ. ಅದು ಅಲ್ಲದೆ ನಾವು ಕೇಳ್ತಾ ಇರ್ತೀವಿ ಅಲ್ವಾ, ರೂಪಾಯಿ ಮೌಲ್ಯ ಡಾಲರ್ನ ಎದುರು ಏರಿಕೆ ಆಯಿತು, ಇಳಿಕೆ ಆಯಿತು ಅಂತ. ಈ ಥರ ಆಗ್ತಾ ಇರುವಾಗ ಇದು ನಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಪರಿಣಾಮ ಬೀರುತ್ತೆ.
ಸೊ ಈ ಕೆಲವೊಂದು ಪರಿಣಾಮಗಳು ನಮಗೆ ಅಷ್ಟರ ಮಟ್ಟಿಗೆ ಬೀರೋದಿಲ್ಲ ನಾವು ಈ ಹೊಸ ಒಂದು ಪೇಮೆಂಟ್ ಸಿಸ್ಟಮ್ನ ಬಳಸೋದು. ಹಾಗೆ ನಾವು ಈ ಬ್ರಿಕ್ಸ್ ದೇಶಗಳ ಜೊತೆಗೆ ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದಾಗತ್ತೆ. ಅಲ್ಲದೆ ನಮ್ಮ ವ್ಯಾಪಾರ ವ್ಯವಹಾರಗಳು ಇದರಿಂದ ಇನ್ನೂ ಹೆಚ್ಚುತ್ತಾ ಹೋಗ್ತವೆ. ಯಾಕಂದರೆ ವೆಚ್ಚ ಕಡಿಮೆ ಆಗುತ್ತೆ, ಹಾಗೆ ಸುಲಭವಾಗುತ್ತೆ, ಮತ್ತು ನಾವು ವೇಗಗತಿಯಲ್ಲಿ ಈ ಒಂದು ವ್ಯಾಪಾರಗಳನ್ನು ಮಾಡ್ಬೋದಾಗತ್ತೆ. ಯಾಕಂದರೆ ನಮಗೆ ಅವರ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಅಲ್ವಾ, ಅದರಿಂದ. ಅಲ್ಲದೆ ನಾವು ವಿಶ್ವದಲ್ಲಿ ನಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನು ಸಾಧಿಸಲು ಇದು ತುಂಬ ಮಹತ್ವದ್ದಾಗಿದೆ. ಅದೇ ರೀತಿಯಲ್ಲಿ ನಾವು ವಿಶ್ವದ ಇನ್ನಿತರ ರಾಷ್ಟ್ರಗಳ ಜೊತೆ, ಅಂದರೆ ಪಾಶ್ಚಿಮಾತ್ಯ ದೇಶಗಳೊಂದೇ ಅಲ್ಲದೆ ವಿಶ್ವದ ಇನ್ನಿತರ ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಜೊತೆಗೆ ನಮ್ಮ ಸಂಬಂಧವನ್ನು, ವ್ಯಾಪಾರ ವ್ಯವಹಾರಗಳನ್ನು ವೃದ್ಧಿಸಿಕೊಳ್ಳಲು ಇದು ತುಂಬ ಸಹಾಯಕಾರಿಯಾಗಿದೆ. ಹಾಗೆ ನಿಮಗೆ ಈಗಾಗಲೇ ತಿಳಿದಿರುವ ರೀತಿಯಲ್ಲಿ ಏಷ್ಯಾದ ಆರ್ಥಿಕತೆ ಅತ್ಯಂತ ವೇಗ ರೀತಿಯಲ್ಲಿ ಸಾಗ್ತಾ ಇದೆ. ಈ ಒಂದು ಹೊಸ ವಿಧಾನವನ್ನು, ಈ ಒಂದು ಹೊಸ ಪಾವತಿ ವಿಧಾನವನ್ನು ನಾವು ಬಳಸೋದ್ರಿಂದ ನಮ್ಮ ವ್ಯಾಪಾರ ವ್ಯವಹಾರಗಳು ಇನ್ನೂ ವೃದ್ಧಿ ಹೊಂದಿ ನಮ್ಮ ಆರ್ಥಿಕತೆ, ಅಂದರೆ ಭಾರತ ಹಾಗೂ ಇನ್ನಿತರ ಬ್ರಿಕ್ಸ್ ರಾಷ್ಟ್ರಗಳ ಆರ್ಥಿಕತೆ ಇನ್ನೂ ವೇಗಗತಿಯಲ್ಲಿ ಹೋಗಲು ಇದು ಸಹಾಯ ಆಗತ್ತೆ. ಅದರಂತೆಯೇ ಬ್ರಿಕ್ಸ್ನಲ್ಲಿ ಒಂದು ಪ್ರಮುಖ ದೇಶವಾದ ಭಾರತಕ್ಕೆ, ಅತ್ಯಂತ ವೇಗಗತಿಯಲ್ಲಿ ಬೆಳೆಯುತ್ತಿರುವ ಭಾರತಕ್ಕೆ ತನ್ನದೇ ಆದ ಕೆಲವು ಯೋಜನೆಗಳನ್ನು ಗುರಿ ತಲುಪುವಲ್ಲಿ ಈ ಒಂದು ಹೊಸ ಪಾವತಿಯ ವಿಧಾನ ತುಂಬ ಮಹತ್ವಪೂರ್ಣದ್ದಾಗಿದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ತೇನೆ. ನಮ್ಮನ್ನು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮನ್ನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.